ಜಮೀನು ಕೃಷಿ ಭೂಮಿ ಮಾಡೋಕೆ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರ ಲಂಚಾವತಾರ ಬಯಲಾಗಿದೆ. ಕಲಬುರಗಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲೇ ಡೀಲ್ ಆಗ್ತಾ ಇತ್ತು. ಚಾಲಕ ಮೊಹಮ್ಮದ್ ಸಲೀಂ ಬಳಿ 40,000ಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಈ ಹಣ ಕೇಳುವ ಮಾತುಕತೆಯ ವಿಡಿಯೋ ಕೂಡ ರೆಕಾರ್ಡ್ ಆಗಿತ್ತು. ಕೃಷಿ ಇಲಾಖೆಯ ಡ್ರೈವರ್ ಸಲೀಂ ನಡುವೆ ಆದಂತಹ ಮಾತುಕತೆಯ ವಿಡಿಯೋ, ಹಣ ಕೇಳುವ ವಿಡಿಯೋ ಈಗ ಟಿವಿ9ಗೆ ಲಭ್ಯವಾಗಿದೆ. ನೀವು ಹಾಕಿ ಸುಮ್ಮನೆ ಬಿಟ್ಟಿರಿ, ಮತ್ತೆ ಹೆಂಗೆ ಆಗ್ತದೆ ಹೇಳಿ ಈಗ ರಿಪೋರ್ಟ್ ಕೊಟ್ಟಾರ. ಮೊದಲಿಂದ ಆಕ್ರಿದವ್ರು ಹಿಂಗೆ ಮಾಡಲ್ಲ ಅಂದ್ರೆ ಮಾಡಲ್ಲ, ಜೀವನೇ ಹೋಗಲ್ಲ. ಹಾಂ ಅಂತ ಇದು ನಾನು ಮಾತಾಡಲ್ಲ. ಯಾಕಪ್ಪ ಅಂದ್ರೆ ದೃಶ್ಯಗಳನ್ನ ಕೂಡ ಗಮನಿಸಿದ್ರಿ. ಇದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ, ಅವರು 40,000ಕ್ಕೆ ಬೇಡಿಕೆ ಇಡ್ತಾ ಇರುವಂತಹ ದೃಶ್ಯ. ಒಬ್ಬ ಚಾಲಕ ಮೊಹಮ್ಮದ್ ಅವರ ಬಳಿ 40,000ಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಈ ಬಗ್ಗೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಈ ವಿಡಿಯೋ ರೆಕಾರ್ಡ್ ಸಮೇತವಾಗಿ ಮಾಹಿತಿಯನ್ನ ನೀಡಿದ್ರು. ಪಟ್ಟಾ ಜಮೀನು ಕೃಷಿ ಭೂಮಿ ಮಾಡೋಕೆ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರ ಲಂಚಾವತಾರ ಬಯಲಾಗಿದೆ. ಕಲಬುರಗಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲೇ ಡೀಲ್ ಆಗ್ತಾ ಇತ್ತು. ಚಾಲಕ ಮೊಹಮ್ಮದ್ ಸಲೀಂ ಬಳಿ 40,000ಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಈ ಹಣ ಕೇಳುವ ಮಾತುಕತೆಯ ವಿಡಿಯೋ ಕೂಡ ರೆಕಾರ್ಡ್ ಆಗಿತ್ತು. ಕೃಷಿ ಇಲಾಖೆಯ ಡ್ರೈವರ್ ಸಲೀಂ ನಡುವೆ ಆದಂತಹ ಮಾತುಕತೆಯ ವಿಡಿಯೋ, ಹಣ ಕೇಳುವ ವಿಡಿಯೋ ಈಗ ಟಿವಿ9ಗೆ ಲಭ್ಯವಾಗಿದೆ. ನೀವು ಹಾಕಿ ಸುಮ್ಮನೆ ಬಿಟ್ಟಿರಿ, ಮತ್ತೆ ಹೆಂಗೆ ಆಗ್ತದೆ ಹೇಳಿ ಈಗ ರಿಪೋರ್ಟ್ ಕೊಟ್ಟಾರ. ಮೊದಲಿಂದ ಆಕ್ರಿದವ್ರು ಹಿಂಗೆ ಮಾಡಲ್ಲ ಅಂದ್ರೆ ಮಾಡಲ್ಲ, ಜೀವನೇ ಹೋಗಲ್ಲ. ಹಾಂ ಅಂತ ಇದು ನಾನು ಮಾತಾಡಲ್ಲ. ಯಾಕಪ್ಪ ಅಂದ್ರೆ ದೃಶ್ಯಗಳನ್ನ ಕೂಡ ಗಮನಿಸಿದ್ರಿ. ಇದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ, ಅವರು 40,000ಕ್ಕೆ ಬೇಡಿಕೆ ಇಡ್ತಾ ಇರುವಂತಹ ದೃಶ್ಯ. ಒಬ್ಬ ಚಾಲಕ ಮೊಹಮ್ಮದ್ ಅವರ ಬಳಿ 40,000ಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಈ ಬಗ್ಗೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಈ ವಿಡಿಯೋ ರೆಕಾರ್ಡ್ ಸಮೇತವಾಗಿ ಮಾಹಿತಿಯನ್ನ ನೀಡಿದ್ರು. ರಿಪೋರ್ಟ್ ಕೊಟ್ಟಾರ. ಮೊದಲಿಂದ ಆಕ್ರಿದವ್ರು ಹಿಂಗೆ ಮಾಡಲ್ಲ ಅಂದ್ರೆ ಮಾಡಲ್ಲ, ಜೀವನೇ ಹೋಗಲ್ಲ ಅಂತ ಇದು